ವಿದ್ಯಾರ್ಥಿಗಳೇ, ಎಲ್ಲರೂ ಈ ವಿಡಿಯೋ ಕ್ಲಾಸನ್ನು ಲಕ್ಷ್ಯ ಕೊಟ್ಟು ನೋಡ್ರಿ. ನವೋದಯ 2020 ಪ್ರಶ್ನೆ ನಂಬರ್ 41 ವಿಡಿಯೋ ನಂಬರ್ 1. ಈ ಸರಳೀಕರಣನ ನಾವು ಹೆಂಗೆ ಬಿಡಿಸ್ಬೇಕು ಅನ್ನೋದು ನೀವು ಮೊದಲು ತಿಳ್ಕೊಬೇಕು. ಈಗ ಮೊದಲು ಈ ಕ್ರಿಯೆಗಳನ್ನು ಬಿಡಿಸ್ಕೋಬೇಕು. ಮೊದಲು ಹೆಂಗೆ ನೋಡ್ರಿ, 11 ಮೂಲೆ 33, 1 7, 40. 40 ಡಿವೈಡೆಡ್ ಬೈ 11 ಗುಂಡ್ಲೆ 11/5 ನೋಡಿ, ಭಾಗಿಲೆ 3 7 ಗುಂಡ್ಲೆ x ಅಂದ್ರೆ ಏನು? 3x ಡಿವೈಡೆಡ್ ಬೈ 7 ನೋಡಿ, ಬರೋಬ್ಬರಿ 4/3. ಹೆಂಗೆ ಲೆಕ್ಕ ಮಾಡಬೇಕು ಅನ್ನೋದು ನಿಮಗೆ ಕ್ರಿಯೆಗಳು ಗೊತ್ತಿರಬೇಕು. ಆಮೇಲೆ ಈ ಗುಣಾಕಾರ ಮಾಡ್ರಿ, ಈ 11 ಹೊತ್ತು ಈ 11, 5 ಒಂದಲೇ 5 ಎಂಟ್ಲೆ. ಈಗಂತೂ ಬರೋಬ್ಬರ ಆತ್ಲ. ನಾ ಈಗ ಲಕ್ಷ್ಯ ಕೊಟ್ಟು ನೋಡ್ರಿ. ಈಗ ಈ ಗಣಿತಗಳನ್ನು ಹೆಂಗೆ ಮಾಡಬೇಕು, ಕ್ರಿಯೆಗಳನ್ನು ಮೊದಲು ಮಾಡ್ಕೋಬೇಕು. 8 ಭಾಗಿಲೆ 3x/7 ಈಸ್ ಈಕ್ವಲ್ ಟು 4/3. ಈಗ ಇದು ಭಾಗಾಕಾರ ಆಯ್ತಂದ್ರೆ ಹೆಂಗೆ ಮಾಡ್ಬೇಕಂದ್ರೆ 8/1 ಭಾಗಿಲೆ ಮ್ಯಾಲೆ 7 ಆಯ್ತು, ತಳ 3x ಆಯ್ತು. ಯಾವಾಗ ಇದು ಗುಣಾಕಾರ ಈಗ ಮಾಡಿಬಿಟ್ರಿ ನೀವು. 3x ತಳಗ ತಗೋರಿ, ಮ್ಯಾಲೆ 7 ಹಾಕಿದ್ರೆ ಇದು ಭಾಗಾಕಾರ ಇದ್ದದ್ದು ಗುಣಾಕಾರ. ಛೇದ ಏನದ 1 ಮಾಡ್ಕೋ. ಪೂರ್ಣ ಸಂಖ್ಯೆಗೆ ಛೇದ ಏನು ಮಾಡ್ಕೋಬೇಕು? 1 ಮಾಡ್ಕೋಬೇಕು. 1 ಮಾಡ್ಕೊಂಡಿಂದ ಏನಾಗ್ತದ ನೋಡ್ರಿ, ಬರೋಬ್ಬರಿ 4/3. 8 7 56. 56/3x ಈಸ್ ಈಕ್ವಲ್ ಟು 4/3. ಈಗ ಇದು ಹೆಂಗಾಗ್ತದೆ ಅಂದ್ರೆ ಗುಣಕ ವಿಲೋಮ. ಇದನ್ನ ಏನ್ ಮಾಡ್ಬೇಕು? ಗುಣಕ ವಿಲೋಮ ಮಾಡ. 3x ಗುಂಡ್ಲೆ 3x ಗುಂಡ್ಲೆ 4 ಈಸ್ ಈಕ್ವಲ್ ಟು 56 ಇಂಟು 3 ನೋಡಿ. ಈಗ 3 4 12x ಬರೋಬ್ಬರಿ ಏನು? 56 ಗುಂಡ್ಲೆ 3. x ಬರೋಬ್ಬರಿ 56 ಗುಂಡ್ಲೆ 3 ಡಿವೈಡೆಡ್ ಬೈ 12. 3 ಒಂದಲೇ 3 4 4 ಒಂದಲೇ 4 14 ಬರೋಬ್ಬರಿ 40. ಆದ್ದರಿಂದ ಆನ್ಸರ್ x ಬರೋಬ್ಬರಿ 14 ನೋಡ್ರಿ. ನಾ ಹೆಂಗೆ ತಿಳಿಸ, ಉತ್ತರ ಸಂಖ್ಯೆ 14 ಎಲ್ಲದ ನೋಡ್ರಿ, ಉತ್ತರ ಸಂಖ್ಯೆ ಬಿ. ಹೆಂಗೆ ನೀವು ಈ ಕ್ರಿಯೆಗಳನ್ನು ಮೊದಲು ಬಿಡಿಸ್ಬೇಕು. ಯಾವಾಗ ನಾ ಹೆಂಗೆ ಬಿಡಿಸೀನಿ ಅನ್ನೋದು ನೀವು ನೋಡಿದ್ರಿ ಮುಂದೆ ಇದನ್ನ ನೋಡ್ರಿ. ನವೋದಯ 2020 ಗಣಿತ ಬಿಡಿಸಿ ತೋರ್ಸಿನು. ಇದನ್ನ ಚೆಂದಂಗೆ ನಿಮಗೆ ಬಿಡಿಸಿ ನೋಡ್ರಿ. ಹಿಂಗೆ ಮಾಡ್ಕೋತ ಹೋಗೋದ್ರಿಂದ ಗಣಿತಗಳು ಬಂದ್ಬಿಡ್ತಾವ. ಚೆನ್ನಾಗಿ ಇನ್ನೊಂದ್ಸಲ ವಿಡಿಯೋ ಪ್ಲೇ ಮಾಡಿ ನೋಡ್ರಿ. ನಾ ಹೆಂಗೆ ತಿಳಿಸೇನು ಹಂಗೆ ನೀವು ಕಂಡುಹಿಡಿಬೇಕು.